ಬೆಳಗಾವಿಯ ಅಧಿವೇಶನದ ಕೊನೆಯ ದಿನದಲ್ಲಿ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಸ್ ತನಿಖಾ ಹಂತದಲ್ಲಿದೆ, ಅವರ ಬೆದರಿಕೆಗೆ ಹೆದರಲ್ಲ ಅಂತ ಕಿಡಿಕಾರಿದ್ದಾರೆ. ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದವರು ಯಾರು ಅಪರಿಚಿತರಲ್ಲ. ಇಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಇದ್ದಾರೆ. ಬಹುತೇಕರು ಮುಸ್ಲಿಮರಿದ್ದಾರೆ. ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೇವೆ, ಎಲ್ಲರ ಹೆಸರು ಹಾಕಿ ದೂರು ಕೊಡ್ತೀವಿ. ನನ್ನ ಮೇಲೆ ಕ್ರಮ ಕೈಗೊಳ್ತಾರೆ ಅಂದ್ರೆ ಅವರ ಮೇಲೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಗೊತ್ತಿದೆ, CCTVನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವ್ರು ಯಾರು ಅಪರಿಚಿತರಲ್ಲ. ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಹೆಸರುಗಳು ಗೊತ್ತಿದೆ. CCTV. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸಿಟಿ ರವಿ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ದಾರೆ. ಬಸವನಹಳ್ಳಿ ಬಡಾವಣೆಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಮೊನ್ನೆ ನಡೆದ ಘಟನೆಯ ಮಾಹಿತಿ ಪಡೆದುಕೊಂಡರು. बेळगावी रिपब्लिक में डेमोक्रेसी मतलब ऐसा ही. ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿಟಿ ರವಿಯನ್ನ ಪೊಲೀಸರು ನಡೆಸಿಕೊಂಡಿರೋದು ಖಂಡನೀಯ. ಸಂವಿಧಾನವನ್ನ ಗಾಳಿಗೆ ತೂರಿ ಪೊಲೀಸ್ ದರ್ಪ ಪ್ರಯೋಗ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಕಾನೂನಿದೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಲಾಗಿದೆ, ಸರ್ಕಾರ ಜನವಿರೋಧಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಬೆಂಕಿ ಉಗುಳಿದ್ದಾರೆ. ಸಿಟಿ ರವಿ ನಿವಾಸದಲ್ಲಿ ಬಿಜೆಪಿ ಪಕ್ಷದ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಒಳ್ಳೆ ಡ್ರಾಮಾ ಮಾಸ್ಟರ್ ಎಂದಿದ್ದ ಸಚಿವೆ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಪತ್ನಿ ಪಲ್ಲವಿ ತಿರುಗೇಟು ನೀಡಿದ್ದಾರೆ. ಸುಮ್ಮನೆ ಬ್ಯಾಂಡೇಜ್ ಹಾಕಿಕೊಳ್ಳೋದಕ್ಕೆ ತಲೆ ಕೆಟ್ಟಿರಲ್ಲ, ಗಾಯ ಆಗಿಲ್ಲ ಅಂದ್ರೆ ಎಷ್ಟು ದಿನ ನಾಟಕ ಮಾಡೋದಕ್ಕಾಗತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಸುತ್ತಾಡಿಸಿದ್ದಕ್ಕೆ ಜ್ವರ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಡೀಪ್ ಹೋಲ್ ಆಗಿದೆ, 2 ದಿನ ಬ್ಯಾಂಡೇಜ್ ಹಾಕಬೇಕು, ಆಮೇಲೆ ಆಯಿಂಟ್ಮೆಂಟ್ ಹಾಕಬೇಕು ಅಂತ ಹೇಳಿದ್ರು. ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ, ಬಟ್ ಅವ್ರಿಗೆ ಕಿತ್ತೋಗಿರೋ ಸ್ಕಿನ್ ಡೀಪ ಒಂದು ಹೋಲ್ ಆಗಿದೆ, ಅದರಿಂದ ಇತ್ತು. ಒಂದು 2 ಡೇಸ್ ಅವ್ರು ಬ್ಯಾಂಡೇಜ್ ಹಾಕಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳೋಗಿದ್ದಾರೆ. ಸೊ ಅದಕ್ಕೆ ಅದು ಸ್ಕಿನ್ ಮೇಲೆ ಬ್ಯಾಂಡೇಜ್ ನಿಲ್ಲ, ಹೇರ್ ಕೂದಲು ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ ಅಂತ ಆ ಟೇಪ್ ಇದ್ದಾರೆ. ನಾನೇ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ಬ್ಯಾಂಡೇಜ್ ಹಾಕೊಳ್ಳಿ ಅಂತಂದರೆ ಅದು ಒಂದು ಆಲ್ಮೋಸ್ಟ್ ಬ್ಯಾಂಡೇಜ್ ಸ್ಟಿಕ್ಕರ್ಸ್ ನಿಲ್ಲಲ್ಲ ಕೂದಲು ಮೇಲೆ ಅನ್ನೋದಕ್ಕೆ ಬ್ಯಾಂಡೇಜ್ನ ಟೇಪ್ ಹಾಕಿದ್ದಾರೆ. ಸೊ ಯಾರು ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗುತ್ತೆ ಗಾಯ ಆಗಿಲ್ಲ ಅನ್ನೋಕ್ಕೆ. ಆ್ಯಕ್ಚುಲಿ ಅವರಿಗೆ 3 ಡೇಸಿಂದ ನಿದ್ದೆ ಇಲ್ದಲೇ ಆ ಇಡೀ ಪ್ರೆಷರ್ ಹಾಕಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ಆ ವೆಹಿಕಲಲ್ಲೆಲ್ಲ ಸುತ್ತಾಡಿಸಿ ಜ್ವರ ಬಂದಿದೆ, ಸ್ಲೈಟಾಗಿ ಜ್ವರ. ಹೇಗೆ ಅಂತಂದರೆ ಪಬ್ಲಿಕ್ಕಲ್ಲಿ ಇರೋದ್ರಿಂದ ಪಬ್ಲಿಕ್ ಜನ ಬರ್ತಾ ಇದ್ದಾರೆ, ಅವರನ್ನು ಮಾತಾಡಿಸ್ಲೇಬೇಕು, ಅವ್ರಿಗೆ ರೆಸ್ಟ್ ತಗೊಳಕ್ಕಾಗ್ತಾ ಇಲ್ಲ. ನನಗೆ ಅಕ್ಕ ತಂಗಿ ಅಮ್ಮ ಹೆಂಡತಿ ಇಲ್ವಾ ಎಂದಿದ್ದ ಸಚಿವೆ ಹೆಬ್ಬಾಳ್ಕರ್ಗೆ ಆ ಮಾತಿಗೆ ಪಲ್ಲವಿ ರವಿ ಕೌಂಟರ್ ಕೊಟ್ಟಿದ್ದಾರೆ. ಅಮ್ಮ ಇಲ್ಲದಿದ್ರೆ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಸಚಿವೆಗೆ ಪ್ರಶ್ನೆ ಮಾಡಿದ್ದಾರೆ. ಒರಟುತನದ ಮಾತು ಅವರಿಗೆ ಅಭ್ಯಾಸ ಆಗಿದೆ ಅನ್ಸುತ್ತೆ. ರಾಜಕಾರಣಿ ಹೇಗಿರಬೇಕು ಅಂದ್ರೆ ನಾನು ರವಿಯಿಂದ ಕಲಿತೀನಿ. ಸಿಟಿ ರವಿಗೆ ಅವರದ್ದೇ ಆದ ಸಂಸ್ಕಾರ ಇದೆ. ಸಿಟಿ ರವಿ ಪತ್ನಿ ಪಲ್ಲವಿ ಸಚಿವೆಗೆ ಟಾಂಗ್ ಕೊಟ್ಟಿದ್ದಾರೆ. ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಬೇಕಲ್ಲ, ಅವ್ರದ್ದೇ ಆದ ಒಂದು ಸಂಸ್ಕಾರ ಇದೆ ಸಿಟಿ ರವಿಯವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅಂತಂದರೆ ನಾನು ಸಿಟಿ ರವಿ ನಾನು ತುಂಬ ಕಲ್ತಿದ್ದೀನಿ. ಅವರು ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿಟಿ ರವಿ ಜೊತೆ ಹೋದರೆ, ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು BP ಇರೋರು ದಯವಿಟ್ಟು ಅವ್ರ ಜೊತೆ ಹೋಗ್ಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಆದ ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಏಕೆಂದರೆ ಅವ್ರ ಬೆಳಗ್ಗೆ ಅವ್ರ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಿದ್ರೆ 4:15 ಯೋಗದಿಂದ ಶುರು ಆದರೆ ಬುಕ್ ಓದಿ ಮಲ್ಗೋವರೆಗೂ ಅವ್ರದ್ದು ಆ್ಯಕ್ಟಿವಿಟೀಸ್ ಇರುತ್ತೆ. ಪ್ರಾಧ್ಯಾಪಕರ ಮೇಲಿನ ಹಲ್ಲೆ ಖಂಡಿಸಿ ಶಿವಮೊಗ್ಗದ ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಾಲೇಜಿಗೆ ಬರದೆ ಹಾಜರಾತಿ ನೀಡುವುದಿಲ್ಲ ಎಂದಿದ್ದ ಪ್ರಾಧ್ಯಾಪಕರಿಗೆ ಯುವಕನ ಕಡೆಯವರು ಹಾಗೂ ಪೋಷಕರು ಹಲ್ಲೆ ಮಾಡಿದ್ರು. ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಾಧ್ಯಾಪಕ ರಾಜು ಅವರು ಉತ್ತಮ ಉಪನ್ಯಾಸಕರಾಗಿದ್ದು ಕಾಲೇಜಿನಲ್ಲಿ ಅತ್ಯಂತ ನಿಷ್ಠೆಯಿಂದ ಪಾಠ ಮಾಡ್ತಿದ್ದಾರೆ. ಅಂತಹ ಉಪನ್ಯಾಸಕರ ಮೇಲೆ ಹಲ್ಲೆ ಮಾಡಿರುವುದು ಅತ್ಯಂತ ಖಂಡನೀಯ. ತಕ್ಷಣ ಹಲ್ಲೆ ಮಾಡಿರುವ ತಂದೆ ಮತ್ತು ಮಗನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಬಂಧಿಸಿ
ಅಮಿತ್ ಶಾ ವಿರುದ್ಧ ಸಿಡಿದೆದ್ದ ದಲಿತ ಸಂಘಟನೆಗಳು. ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದೇ ಸಂಘಟನೆ. ಇವತ್ತು ಗದಗ ಬಂದ್ಗೆ ಕರೆ ನೀಡಲಾಗಿದೆ ದಲಿತ ಸಂಘಟನೆಯ ಕಡೆಯಿಂದ. ಲಿಂಗಾಯತ ಪ್ರಗತಿಶೀಲ ಸಂಘ ಸೇರಿ 10 ಸಂಘಟನೆಯವರು ಈ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಸಹಜವಾಗಿ ಹೋರಾಟಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ ನಾಯಕರು ಕೂಡ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ದಲಿತ ಸಂಘಟನೆಗಳು ಕೂಡ ಬಂದ್ಗೆ ಕರೆ ಕೊಟ್ಟಿದೆ. ಆದ್ರೆ ಗದಗ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಆಗಿರುತ್ತೆ ಅನ್ನುವಂತಹ ಕರೆ ಹಲವು ಸಂಘಟನೆಗಳು ಕೂಡ ಈ ಬಂದ್ಗೆ ಬೆಂಬಲ ಸೂಚಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಿಲ್ಲೆಯಾದ್ಯಂತ ಇದನ್ನ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಅಪಾಯಕರವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಜಿಲ್ಲೆಯಾದ್ಯಂತ. ಈಗ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಸಿಟಿ ರವಿ ವಿಚಾರದಲ್ಲಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ಕೇಸ್ ಬೆಳೆಸಬಾರದು ಎಂಬ ನಿಲುವಿತ್ತು ಎಂಬುದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಗಲಾಟೆ ನಡೆದ ದಿನ ಸಿಟಿ ರವಿ ಜೊತೆ ಮಾಧ್ಯಮಗಳು ಇರದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾ ಇತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳು ಇದ್ದಿದ್ದಕ್ಕೆ ಅವತ್ತು ಬಚಾವ್ ಆಗಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಅಂತ ಕೆಂಡಕಾರಿದ್ರು. ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡೆಸ್ಕೊಂಡ್ರಲ್ಲ 12-10 ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಬದುಕಿದೆಯಾ ಅಂತ ಯಾರಾದರೂ ಹೇಳ್ತಾರ? ಸಿಟಿ ರವಿಯೇ ಅಲ್ಲ, ಆತನು ಒಬ್ಬ MLC. ಯಾರಿಗೂ ಇದ್ದಿಲ್ದಿರ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರಾ ಅಂತ ಗೊತ್ತಿದೆ. ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರೆ ಅವ್ರ ಜೊತೆಲಿ ಫಾಲೋ ಮಾಡದೆ ಹೋಗಿದ್ರೆ ಸಿಟಿ ಅವ್ರ ಗತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ. ರಾಮನಗರದಲ್ಲಿ ನಿನ್ನೆ ನಡೆದ ಜನಸ್ಪಂದನ ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಶಾಸಕ ಬಾಲಕೃಷ್ಣ ಹಾರ ಹಾಕಿ ಸ್ವಾಗತಿಸಿ ತರಾಟೆಗೆ ತೆಗೆದುಕೊಂಡರು. ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆ ನಡೀತಾ ಇತ್ತು. ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿ ತಡವಾಗಿ ಬಂದಿದ್ರು. ಇದಕ್ಕೆ ಶಾಸಕ ಗರಂ ಆಗಿ ಗದರಿದ್ರು. ಮಾನ ಮರ್ಯಾದೆ ಇರಬೇಕು, ನಾವೇನು ಕಡಲೆಕಾಯಿ ಕೇಳೋಕ್ ಬಂದಿದ್ದೀವ, ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅಂತ ಕಿಡಿಕಾರಿದ್ರು. ಅದಕ್ಕೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ, ನನ್ನ ಹತ್ರ ಬಂದು ಚರ್ಚೆ ಮಾಡಿ, ಕೂತ್ಕೊಂಡು ಪರಿಹಾರ ಹುಡ್ಕೊಂಡು. ಎಲ್ಲದಕ್ಕೂ ಪರಿಹಾರ ಇದೆ. ಪರಿಹಾರ ಇದ್ದಿರ್ತಕ್ಕಂಥ ಸಮಸ್ಯೆ ಇಲ್ಲ. ಬೋಗಸ್ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ಬೋದು ಅಷ್ಟೇ. ಒಂದ್ ನಿಮಿಷ. ಅದರಿಂದ ದಯಮಾಡಿ ಯಾರು ಕೂಡ ಜನಸಾಮಾನ್ಯರು ಆಡಳಿತದ ಮೇಲೆ ವಿಶ್ವಾಸ ಕಳ್ಕೋಬಾರ್ದು. ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಅನೇಕ ಜನ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದಿರಾ. ಅದನ್ನ